ಹಲೋ, ಎಲ್ಲರಿಗೂ ನನ್ನ ಹೊಸ ವ್ಲಾಗ್ಗೆ ಸ್ವಾಗತ. ನಾನು ನನ್ನ ತಂದೆಯ ಊರಿಗೆ ಬಂದು ಇದು ಫಸ್ಟ್ ವ್ಲಾಗ್ ಮಾಡ್ತಾ ಇರೋದು. ಇವತ್ತು ಫಂಕ್ಷನ್ ಡೇ. ಮಾರ್ನಿಂಗ್ 6:30 ನಾನು ಹೇಳುವಾಗಲೇ ಇವರದ್ದೆಲ್ಲ ಆಲ್ಮೋಸ್ಟ್ ಕೆಲಸ ಸ್ಟಾರ್ಟ್ ಆಗಿದೆ. ಅಂದರೆ ಮಧ್ಯಾಹ್ನ ಲಂಚಿಗೆ ಚಿಕನ್ ಬಿರಿಯಾನಿ ಎಲ್ಲ ತಿನ್ನದವರಿಗೆ ಮೀನು ಮತ್ತು ವೆಜಿಟೇಬಲ್ ಎಲ್ಲ ಮಾಡ್ತಾ ಇದ್ದಾರೆ. ಇದು ನೋಡಿ ಬ್ಲ್ಯಾಕ್ ಪಾಂಫ್ರೆಟ್, ಇದು ಫ್ರೈ. ನಾವೆಲ್ಲ ಬ್ಲ್ಯಾಕ್ ಪಾಂಫ್ರೆಟ್ ಫ್ರೈ ಮಾಡಬೇಕಾದ್ರೆ ಅದರದ್ದು ತಲೆಯನ್ನೆಲ್ಲ ನಾವು ಪದಾರ್ಥಕ್ಕೆ ಹಾಕ್ತೇವೆ, ಯಾಕಂದರೆ ಪದಾರ್ಥ ತುಂಬ ಟೇಸ್ಟ್ ಆಗುತ್ತೆ. ಮಂಡೆಯನ್ನು ಹಾಕಿದ್ರೇ ಟೇಸ್ಟ್ ಆಗೋದು. ಬಟ್ ಇವರಿಗೆ ಅಂತ ಐಡಿಯಾ ಇಲ್ಲ ಐ ಥಿಂಕ್. ಆಮೇಲೆ ಈಗ ನಮ್ಮ ಮನೆಯವರೆಲ್ಲ ಸ್ನಾನ ಮಾಡಿ ಎಲ್ಲ ಒಬ್ಬೊಬ್ಬರಾಗಿ ರೆಡಿ ಆಗ್ತಾ ಇದ್ದಾರೆ. ನಾನಂತೂ ಫ್ರೆಶ್ ಆಗಿ ಬಂದೆ. ಬಾಕಿದ್ದವರೆಲ್ಲ ಇದ್ದಾರಲ್ಲ, ನಾವೊಂದು 10 ಮಂದಿ ಇದ್ದೇವೆ. ಅವರು ಕೂಡ ರೆಡಿ ಆಗ್ತಾ ಇದ್ದಾರೆ. 1 by 1 ಆಗಿ ರೆಡಿ ಆಗ್ತಾ ಇದ್ದಾರೆ. ಮತ್ತು ನೆಂಟರೆಲ್ಲ ಬಂದರೆ ರೆಡಿ ಆಗ್ಲಿಕ್ಕೆ ಆಗೋದಿಲ್ಲ. ಈಗ ಪಕ್ಕದಲ್ಲಿರುವಂತಹ ನಮ್ಮ ಕ್ಲೋಸ್ ರಿಲೇಟಿವ್ಸ್ ಯಾರಿದ್ದಾರೆ ಅವರೆಲ್ಲ ಆಲ್ಮೋಸ್ಟ್ ಬಂದಿದ್ದಾರೆ. ಅಂದರೆ ಹುಡುಗಿಗೆ ಸ್ನಾನ ಮಾಡಿಸುವಾಗ ತಲೆಗೆ ನೀರು ಹಾಕಲಿಕ್ಕೆ ಒಬ್ಬರಾಗಿ ನೀರು ಹಾಕೋ ಒಂದು ಶಾಸ್ತ್ರ ಇಲ್ಲಿ ಉಂಟು. ಹಾಗೆ ಹುಡುಗಿ ಸ್ನಾನ ಮಾಡ್ತಾ ಇದ್ದಾಳೆ. ಈಗ ರೈಸ್ ನೋಡಿ ಇವರು ಯಾವ ಥರ ಅದನ್ನು ತೆಗಿತಾರೆ ಅಂತ. ನಾವೆಲ್ಲ ನಮ್ಮ ಊರಿನಲ್ಲಿ 1 by 1 ಹಾಗೆ ಮಾಡದೆ ಜಸ್ಟ್ ಹಾಗೆ ನಾವು ಮಗುಚಿ ಹಾಕ್ತೇವೆ. ಆಗ ಅದರಲ್ಲಿರುವ ತೆಲಿ ಎಲ್ಲ ಕೆಳಗಡೆ ಹೋಗ್ತದೆ ಅಲ್ವಾ, ಎಲ್ಲರೂ ಮಾಡೋದು ಹಾಗೆ. ಬಟ್ ಇವರೇನು ಮಾಡ್ತಾರೆ ಅಂದರೆ 1 by 1 ಹಾಗೆ ತೆಗೆದು ಅದನ್ನೊಂದು 10 ನಿಮಿಷ ಕೈಯಲ್ಲಿ ಹಿಡಿದು ಈ ಥರ ಮಾಡ್ತಾರೆ. ಅದಕ್ಕೊಂದು ಅರ್ಧ ಗಂಟೆ ಆಗ್ತದೆ. ನನಗಂತೂ ಈ ಥರ ಪಾಡಾರಿ ಮಾಡೋದೆಲ್ಲ ಇಷ್ಟನೇ ಅಲ್ಲ. ನನಗೆಲ್ಲ ಪಟ ಅಂತ ಆಗಬೇಕು. ನಾನು ಹೇಳಿದೆ ನಾವು ಈ ಥರ ಮಗುಚಿ ಹಾಕೋದು ಒಂದು 5 ನಿಮಿಷದಲ್ಲೇ ನಿಮಗೆ ಕೆಲಸ ಆಗತ್ತೆ ಅಂತ. ಬಟ್ ಅವರಿಗೆ ಕೂಡ ಅದು ಅಭ್ಯಾಸ ಆಗಿಬಿಟ್ಟಿದೆ. ಅದೇನು ಮಾಡಲಿಕ್ಕಾಗಲ್ಲ. ಈಗ ಊಟದ್ದು ಎಲ್ಲ ರೆಡಿ ಆಯಿತು. ಫಿಶ್ ಕರಿ, ಪಾಂಫ್ರೆಟ್ ಇದು ಫಿಶ್ ಕರಿ ಕೂಡ ರೆಡಿಯಾಗಿದೆ. ಮೋರ್ ಕರಿ ಮಾಡಿದ್ದಾರೆ. ಆಮೇಲೆ ಪಾಂಫ್ರೆಟ್ ಫ್ರೈ ಮಾಡಿದ್ದಾರೆ. ಆಮೇಲೆ ಕ್ಯಾಬೇಜಿದ್ದು ಫ್ರೈ ಎಲ್ಲ ರೆಡಿಯಾಗಿದೆ. ಅಷ್ಟರೊತ್ತಿಗೆ ನಮ್ಮದು ಬ್ರೇಕ್ಫಾಸ್ಟ್ ಕೂಡ ಇಲ್ಲಿ ರೆಡಿಯಾಗಿದೆ. ಕಟ್ಟನ್ ಚಾಯ್ ಮತ್ತು ಮುಟ್ಟಪತ್ತಿರಿ. ನಾನು ಸಣ್ಣ ಮಗುವಿಂದಲೇ ಇಲ್ಲಿಗೆ ಬರುವಾಗ ನನಗೆ ಮುಟ್ಟಪತ್ತಿರಿ ಅಂದರೆ ತುಂಬ ಇಷ್ಟ. ನನ್ನ ಅಜ್ಜ ಒಂದು ಕೈಯಲ್ಲಿ ಟೀ ಮತ್ತು ಇನ್ನೊಂದು ಕೈಯಲ್ಲಿ ಮುಟ್ಟಪತ್ತಿರಿ ತಗೊಂಡು ಬರ್ತಾಯಿದ್ರು. ಆ ಕಾಲದಲ್ಲೆಲ್ಲ ಮನೆಯಲ್ಲಿ ಇಲ್ಲಿ ಟೀ ಮಾಡ್ತಾ ಇರಲಿಲ್ಲ, ಅಂಗಡಿಯಿಂದನೇ ಟೀ ತರ್ತಾಯಿದ್ರು. ಹಾಗೆ ಇದು ನೋಡಿ ಮುಟ್ಟಪತ್ತಿರಿ. ಇದು ಹೇಗಿರುತ್ತೆ ಅಂದರೆ ಸ್ವೀಟ್ ಇರಲ್ಲ, ಚಪ್ಪೆ ಇರುತ್ತೆ. ಬಟ್ ತಿನ್ನುವಾಗ ನಮ್ಮನ್ನು ಅದಕ್ಕೆ ಅಡಿಕ್ಷನ್ ಮಾಡಿಬಿಡತ್ತೆ. ಅಷ್ಟೂ ಇಷ್ಟ ನನಗೆ. ಇದು ನಿಜವಾಗ್ಲೂ ನಮ್ಮ ಹೆಲ್ತಿಗೆ ಅಷ್ಟು ಒಳ್ಳೆಯದಲ್ಲ ಡೀಪಾಗಿ ಫ್ರೈ ಮಾಡಿರೋದು. ಬಟ್ ಆದರೆ ಸಹ ನಾನು ಇದಕ್ಕೆ ಅಡಿಕ್ಷನ್ ಆಗಿಬಿಟ್ಟಿದ್ದೇನೆ. ಏನೇ ಇರಲಿ, ಡಯಟ್ ಇರಲಿ, ಏನಿರಲಿ, ಕಳ್ಳಿವಲ್ಲಿ ಇವತ್ತೊಂದು ದಿನ ತಾನೇ ಅಂತ ನಾನು ತಿಂದುಬಿಟ್ಟೆ. ನಾಳೆ ಎಷ್ಟು ವೆಯ್ಟ್ ಜಾಸ್ತಿ ಆಗಲಿಕ್ಕೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಅದು ಬೇರೆ ಡಬ ಅಂತ ಹೊಡಿತಾ ಉಂಟು. ಓಕೆ, ಈಗ ನಮ್ಮದು ಶಾಮಿಯಾನವ್ರು ಬಂದಿದ್ದಾರೆ. ಶಾಮಿಯಾನ ತುಂಬ ಜಾಸ್ತಿ ಗ್ರ್ಯಾಂಡ್ ಏನೂ ಮಾಡ್ತಾ ಇಲ್ಲ, ಸಿಂಪಲ್ಲಾಗಿ ಮಾಡ್ತಾ ಇದ್ದಾರೆ. ಬಿಕಾಸ್ ನನ್ನ ತಂದೆದ್ದು ಫ್ಯಾಮಿಲಿ ಆ್ಯಂಡ್ ನನ್ನ ಮೂತಮ್ಮನ ಫ್ಯಾಮಿಲಿ, ದೊಡ್ಡಮ್ಮನ ಫ್ಯಾಮಿಲಿ ಮತ್ತು ನನ್ನ ಬಾಬಿಯ ಫ್ಯಾಮಿಲಿ, ಇಷ್ಟು ಮಾತ್ರ. ಒಂದು 100 people ಸಮಥಿಂಗ್ ಮಾತ್ರ. ದೊಡ್ಡ ಒಂದು ಫಂಕ್ಷನ್ ಏನಲ್ಲ. ಹಾಗೆ ಒಂದು ಟೆಂಟ್ ಥರ ಹಾಕಿದ್ದಾರೆ ನೋಡಿ. ಜಸ್ಟ್ ಬಿಸಿಲಿನಿಂದ ಸ್ವಲ್ಪ ರಕ್ಷಣೆಯನ್ನು ಕೊಡಲಿಕ್ಕೋಸ್ಕರ ಒಂದು ಟೆಂಟ್. ಆಮೇಲೆ ಕುರ್ಚಿ ಅದು ಇದೆಲ್ಲ ತಂದಿದ್ದಾರೆ. ಮತ್ತು ಫುಡ್ ಹೊರಗಡೆಯಿಂದ ಆರ್ಡ್ರ್ ಮಾಡಿದ್ದಾರೆ. 12 o'clockಗೆ ನಮಗೆ ಫುಡ್ ಇಲ್ಲಿ ಬಂದು ರೀಚ್ ಆಗ್ತದೆ ಅಂತ ಹೇಳಿದ್ದಾರೆ. ಹಾಗೆ ಚೇರ್ ಎಲ್ಲ ರೆಡಿ ಆಯಿತು. ನಾನು ಕೂಡ ರೆಡಿಯಾಗಿ ಬಂದೆ. ಇದು ನನ್ನದು ಬ್ರದರ್, ದೊಡ್ಡಪ್ಪನ ಮಗ, ಇವನ ಮಗಳಿಗೆ ಇಲ್ಲಿ ಫಂಕ್ಷನ್. ಇದು ನೋಡಿ ನನ್ನ ತಂದೆಯ ಸಿಸ್ಟರ್, ನನ್ನ ತಂದೆಯ ಪ್ರೀತಿಯ ಸಿಸ್ಟರ್, ಪಿರ್ಸತ್ತೋ ಪೆಂಗಲ್ ಅಂತ ಹೇಳ್ತಾರಲ್ವ ಹಾಗೆ. ನನ್ನ ತಂದೆಗೆ ಇವರಂದರೆ ತುಂಬ ಪ್ರೀತಿ, ನಮಗೆ ಕೂಡ ಅವರಂದರೆ ಪ್ರೀತಿ, ಅವರಿಗೆ ಕೂಡ ನಾವಂದರೆ ತುಂಬ ಪ್ರೀತಿ. ಬಂದ ತಕ್ಷಣ ಅವರನ್ನು ನಾನು ಸ್ವಾಗತ ಮಾಡಿಸಿ ಮಾತಾಡಿಸ್ತಾ ಕೂತ್ಕೊಂಡಿದ್ದೆ. ಆಗ ನಮಗೆ ಫಸ್ಟಿಗೆ ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ದಾರೆ ನೋಡಿ. ಇದು ಪಿಸ್ತಾ ಫ್ಲೇವರ್ ಇದೊಂದು ವೆಲ್ಕಮ್ ಡ್ರಿಂಕ್. ಇದು ನಮ್ಮ ಊರಿನಲ್ಲಿ ಕೂಡ ಉಂಟಲ್ವ, ಬಂದ ತಕ್ಷಣ ಎಲ್ರಿಗೂ ವೆಲ್ಕಮ್ ಡ್ರಿಂಕ್ ಕೊಡೋದು ಆಬ್ವಿಯಸ್ಲಿ ಉಂಟು. ಹಾಗೆ ಈಗ ನಮ್ಮದು ಮದುಮಗಳು ರೆಡಿಯಾಗಿದ್ದಾಳೆ. ನಿಮಗೆ ಸೊ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಯಾಕಂದರೆ ಎಲ್ಲವನ್ನು ನಾನು ಇದಕ್ಕೆ ಆ್ಯಡ್ ಮಾಡಿದರೆ ನಂದು ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ಕೇಕ್ ಕಟ್ ಮಾಡುವ ವಿಡಿಯೋ, ಕೆಲವೊಂದು ಆಚಾರ ವಿಚಾರಗಳೆಲ್ಲ ಉಂಟು, ಗಿಫ್ಟ್ ಕೊಡೋದು, ಚಿನ್ನ ಕೊಡೋದೆಲ್ಲ ಉಂಟು. ಅದನ್ನೆಲ್ಲ ನಾನು ಇದಕ್ಕೆ ಇನ್ಕ್ಲೂಡ್ ಮಾಡಿದರೆ ತುಂಬ ಲೆಂಗ್ತಿ ಆಗಿಬಿಡತ್ತೆ ಮತ್ತು ನಿಮಗೆ ಬೋರ್ ಅನಿಸುತ್ತೆ. ಸೊ ಇದನ್ನು ಒಂದು ಪಾರ್ಟ್ 1 ಥರ ಮಾಡಿ ಇನ್ನೊಂದು ವಿಡಿಯೋವನ್ನು ಪಾರ್ಟ್ 2 ಥರ ಮಾಡಬೇಕಂತಿದ್ದೇನೆ. ಪಾರ್ಟ್ 2 ಈಸ್ ಮೋರ್ ಇಂಟ್ರೆಸ್ಟಿಂಗ್. ಇದಕ್ಕಿಂತ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ. ನನ್ನ ಫ್ಯಾಮಿಲಿ ಎಲ್ಲರನ್ನು ನಿಮಗೆ ನಾನು ಅದರಲ್ಲಿ ತೋರಿಸ್ತೇನೆ. ಇವರಿಗೆಲ್ಲ ವಿಡಿಯೋ ಮಾಡೋದಂದರೆ ತುಂಬ ಇಷ್ಟ. ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಮ್ಮದು ಬ್ರದರ್ಸ್ ಆಗಲಿ, ಸಿಸ್ಟರ್ಸ್ ಆಗಲಿ, ಬಾಬಿ ಆಗಲಿ, ಎಲ್ಲರಿಗೆ ಸಹ ನಾವು ವಿಡಿಯೋ ಮಾಡೋದಂದರೆ ತುಂಬ ಇಷ್ಟ. ಸೊ ಸಿ ಆನ್ ಮೈ ನೆಕ್ಸ್ಟ್ ಅನದರ್ ವ್ಲಾಗ್. ಬಾಯ್.